ಗುರು ಮುಂಚೆ ಎಲ್ಲ ನ್ಯೂಸ್ ಅಂದ್ರೆ ಬರೀ ನ್ಯೂಸ್ ಅಷ್ಟೇ ಇರ್ತಿತ್ತು, ಏನ್ ನಡೆದಿದೆ ಅನ್ನೋದನ್ನ ಅಷ್ಟೇ ಹೇಳ್ತಿದ್ರು. ಆದ್ರೆ ಈಗ ನ್ಯೂಸ್ ಅಂದ್ರೆ ವರದಿ ಅನ್ನೋದಕ್ಕಿಂತ ಸರದಿ ಅನ್ನೋ ತರ ಆಗೋಗಿದೆ. ಯಾರೋ ಕಳ್ಸಿರೋ ವಿಡಿಯೋಗೆ ನಮ್ಮಲ್ಲೇ ಮೊದಲು ಅಂತ ಹಾಕೊಳ್ಳೋದು. ಅಮೂಲ್ಯಂಗೆ ಮಕ್ಕಳಾದ್ರು ನಮ್ಮಲ್ಲೇ ಮೊದಲು ಅಂತ ಹಾಕತಾರಪ್ಪ. ಏನೋ ಇವ್ರ ಸ್ಟುಡಿಯೋದಲ್ಲೇ ಡೆಲಿವರಿ ಆಯ್ತು ಅಂದಂಗೆ. ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು, ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮತ್ತು ಚಿತ್ರದುರ್ಗ ತಾಮ್ರದ ಗಣಿಯ ಸಂಸ್ಕರಣ ಸಾಮರ್ಥ್ಯ ಹೆಚ್ಚಳಕ್ಕಾಗಿ 8 ಕೋಟಿ ರೂಪಾಯಿ ಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಡಿಡಿ ನ್ಯೂಸ್ ನೋಡೋದು ಕೇಳೋದೇ ಒಂಥರ ಆನಂದ ಗುರು. ಆದ್ರೆ ಈಗಿನ ನ್ಯೂಸ್ ಚಾನೆಲ್ಸ್ ಗಳು ಹಂಗಲ್ಲ ಪೌ. ಉಪ್ಪು ಹುಳಿ ಖಾರ ಸೇರಿಸಿ ಹೆವಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ ನವರಸನು ತೋರಿಸ್ಕೊಂಡು ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅನ್ನೋ ರೇಂಜಿಗೆ ಆಡ್ತಾರಪ್ಪ. ಶೃಂಗಾರ ರಸ, ವೀರ ರಸ, ಕಮ್ ಟು ಮೀ, ಐ ವಿಲ್ ಟಾಕ್ ಟು ಯು. ಅಲ್ಲಿ ಯಾರೋ ಚಿಕ್ಕ ಚಿಕ್ಕ ಹುಡುಗರ ಜೊತೆ ಎಗರೋದಲ್ಲ. ಕಾರುಣ್ಯ ರಸ, ಅದ್ಭುತ ರಸ, ಹಾಸ್ಯ ರಸ, ಭಯಾನಕ ರಸ, ಬೀಭತ್ಸ ರಸ. ಆತ ತಂದೆ ತಾಯಿನೇ ಮಕ್ಕಳ ಮೇಲೆ ಪಿತೂರಿ ಮಾಡಿದ ಕೇಸ್ಗಳು ಇದೆ ವಿಚಿತ್ರವಾಗಿ ಕಲಿಯುಗದಲ್ಲಿ. ಸಂಸ್ಕೃತಿ ಅನ್ನೋದನ್ನ ಬೆಳೆಸಬೇಕಾದಂತವರು. ರೌದ್ರ ರಸ, ವಾಟ್ ಆಫ್ ಎ ಲ್ಯಾಂಗ್ವೇಜ್ ಯು ಆರ್ ಯೂಸಿಂಗ್. ತಾಕತ್ತಿದ್ರೆ ಹೋಗಲ್ ಮೋದಿ ಜೊತೆ ಮಾತಾಡಿ ದುಡ್ಡು ತರೋದ್ರಲ್ಲಿ ತೋರಿಸಿ ಪೊಗ್ರನ್ನ. ಪ್ಲೀಸ್ 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 ನೀವು ಅದಕ್ಕೆ ತರಬೇಡ್ರಿ. ಶಾಂತ. ಆಯ್ತು. ಇನ್ನು ಈ ಡಿಬೇಟ್ ಅಂತ ಕರೆಸ್ತಾರಪ್ಪ. ಬೀದಿಲ್ ಕಿತ್ತಾಡೋ ನಾಯಿಗಳಿಗೂ ಇವ್ರಿಗೂ ಏನು ವ್ಯತ್ಯಾಸ ಇರಲ್ಲ, ಒಂದೇ ಸಮ ಹೊಯ್ಕೊಂತಾರೆ. ಇವ್ರ ಡಿಬೇಟ್ ಗಳನ್ನ ನೋಡ್ತಿದ್ರೆ ಆರೋಗ್ಯವಾಗಿರೋ ಮನುಷ್ಯನ್ಗೂ ಕೂಡ BP ಶುಗರ್ ಎಲ್ಲ ಒಂದೇ ಸಲ ಏರ್ಕೊಂಡ್ಬಿಡ್ತದೆ ಗುರು. ನೀನು ಕೂಲ್ಡ್ ಆಗಿರು ನಂಜಪ್ಪ, ನೀನು ಕೂಲ್ಡ್ ಆಗಿರು. ಮುಂಚೆ ಎಲ್ಲ ನ್ಯೂಸ್ ಓದಕ್ಕೆ ಒಬ್ರೆ ಕೂತ್ಕೊಳ್ಳೋರು, ಆದ್ರೆ ಈಗ ಕಂಟೆಕ್ಟ್ ತಕ್ ಬಂತೆ ಅಂದಂಗೆ ಇವ್ರು ಮಾತಾಡೋದಕ್ಕೆಲ್ಲ ತಾಳ ಹಾಕಕ್ಕೆ ಪಕ್ಕದಲ್ಲೊಬ್ರು ಕೂರ್ಸ್ಕೊಳ್ಳೋದು. ಅಕ್ಕಿ 5 ಅಚ್ಚಿ ಬೆಲ್ಲ, 5 ತೆಂಗಿನಕಾಯಿ, ಮುಂಬ್ಳಿ ಕೊಡ್ತಾ ಇದ್ರಂತೆ ಒಂದು ದಿನಕ್ಕೆ ಒಂದು ಸಾರಿ. ಹೌದು, ಮನೆತನ ಅನ್ನುವಂತ ಕಾನ್ಸೆಪ್ಟ್ ಇಲ್ದೇ ಇದ್ರು ಕೂಡ ಆ ಗೌರವವನ್ನ ಕೊಡ್ತಾ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇನ್ನು ಈ ಬೆಂಕಿ ಹಚ್ಚೋದೇನು, ಗಾಜ್ ಹೊಡಿಯೋದೇನು, ನಮ್ಮಲ್ಲೇ ಮೊದಲು ಅಂತ ಸ್ಟ್ಯಾಂಪ್ ನ ದಗ ಅಂತ ಕುಟ್ಟೋದೇನು, ನ್ಯೂಸ್ ಗಿಂತ ಜಾಸ್ತಿ VFX ಇರುತ್ತೆ ಗುರು. 10 ನಿಮಿಷ ನೋಡ್ಬಿಟ್ರೆ ಕಣ್ಗಳೇ ಮಂಜಾಗೋಯ್ತವೆ. ಆಮೇಲೆ ಈ ನ್ಯೂಸ್ ರಿಪೋರ್ಟರ್ಗಳು ಆಡಿದ್ನೇ ಆಡ್ದ ಕಿಸ್ಬೈ ದಾಸ ಅಂದಂಗೆ ಇರೋ ಚೂರ್ ಮ್ಯಾಟ್ರನ್ನೇ ಸುತ್ತಿ ಬಳಸಿ ಮಾತಾಡ್ತಾರೆ. ಅಳಿಯ, ಮಗಳ ಗಂಡ, ಹೆಂಡತಿ ಮಗಳ ಗಂಡ, ಮಗಳ ಅಮ್ಮನಳಿಯ ಅನ್ಕೊಂಡು ಹಂಗಿರುವಾಗ ಆರಾಮಾಗಿ ಮಾತಾಡ್ಬೋದಪ್ಪ. ಅದನ್ ಬಿಟ್ಟು ಶುಗರ್ ಪೇಷಂಟ್ಗೆ ಉಚ್ಚೆಗರ್ಜೆಂಟ್ ಆಗೋಗಿ ಉಯ್ಕೊಳ್ಳೋದೊಂದ್ ಬಾಕಿ ಅನ್ನೋ ತರ ಮಾತಾಡ್ತಾರಪ್ಪ. ನನ್ನ ಬಲಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ರ ಬಸವನಗುಡಿಯಲ್ಲಿ ಇರ್ತಕ್ಕಂಥ ಈ ಸ್ಟ್ರೀಟ್ ನ ಎರಡೂ ಬದಿಯಲ್ಲಿ ಇರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳನ್ನ ಈಗಾಗಲೇ ಪೊಲೀಸರು ಯಾವಾಗ ಬೇಕಾದ್ರೂ ದಾಳಿ ಮಾಡಬಹುದು ಅನ್ನೋ ಆತಂಕ ಇದೆ. ಯಾಕಂತಂದ್ರೆ ಈ ಆತಂಕ ಯಾಕೆ ಆತಂಕ ಅಂತಂದ್ರೆ ಮುಖ್ಯವಾಗಿ ಇರುವಂತದ್ದು. ಇದರಿಂದಾಗಿ ಜನರು ಕೂಡ ಸಾಕಷ್ಟು ಭೀತಿಗೆ ಒಳಗಾಗಿದ್ದಾರೆ. ಯಾವಾಗ ನಮ್ಗೆ ಕೂಡ ಏನೋ ಸೋಂಕು ತಗಲ್ಬಹುದು ಎಂಬ ಭೀತಿ ಕೂಡ ಜನರು. ಸಮಾಧಾನ ಮಾಡ್ಕೋ, ನೀನ್ ಹಿಂಗೆ ಬಿಟ್ರೆ ಇಂಡಿಯಾನೇ ಹಾಳು ಮಾಡ್ಬಿಡ್ತೀಯ. ಕೂಲ್ ಡೌನ್, ಬಾ ಬಾ, ಸಮಾಧಾನ ಮಾಡ್ಕೋ. ಇನ್ನು ಈ ಅಣ್ಣನ್ ನೋಡ್ರಪ್ಪ, ಪೊಲೀಸರು ಡ್ರಗ್ಸ್ ಪೆಡ್ಲರ್ಸ್ ನ ಹಿಡಿತಾ ಇದ್ದಾರೆ. ಅಣ್ಣ ಜೋಶಲ್ಲಿ ಅಲ್ಲೇ ಹೋಗ್ಬಿಟ್ಟವನೆ. ಇವಾಗ ಹಿಡಿಲಿಕ್ಕೆ ಹೋಗ್ತಾ ಇದ್ದಾರೆ, ಬನ್ನಿ ನಾವು ನಿಮ್ಗೆ ತೋರಿಸ್ತೀವಿ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಅಂತ. ಬಹಳಷ್ಟು ಜನ ಡ್ರಗ್ ಪೆಡ್ಲರ್ಗಳು ಇದ್ದಾರೆ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಇನ್ನು ಈ ಅಕ್ರಮ ಸಂಬಂಧ ಸ್ಕ್ಯಾಂಡಲ್ಸ್ ಅಂದ್ಬಿಟ್ರೆ ನಮ್ಮ ನ್ಯೂಸ್ ಚಾನೆಲ್ಸ್ಗೆ ಕಣ್ಣು ಕಿವಿ ಅದು ಇದು ಎಲ್ಲ ನೆಟ್ಟಗಾಗೋಯ್ತವೆ ಗುರು. ಮಕ್ಕಳು ಅಪ್ಪನ ಬಳಿ ಅಮ್ಮನ ಬದಲಾವಣೆಯ ವಿಚಾರ ತಿಳಿಸಿದಾಗ ಗಂಟನಿಗೆ ದೊಡ್ಡ ಶಾಕ್ ಆದಿತ್ತು. ಇಂಥ ನ್ಯೂಸ್ ತೋರ್ಸೋದ್ರಿಂದ ಸಮಾಜಕ್ಕೆ ಸಿಗೋ ಸಂದೇಶ ಆದ್ರೂ ಏನು ಅಂತ. ಜೋಕ್ಸ್ ಅಪಾರ್ಟ್, ಇವತ್ತಿನ ನ್ಯೂಸ್ ಚಾನೆಲ್ಸ್ ಅಂದ್ರೆ ಮ್ಯಾನಿಪ್ಯುಲೇಷನ್ ಅನ್ನೋ ತರ ಆಗೋಗಿದೆ. ಏನ್ ನಡೆದಿದೆ ಅದರ ವಾಸ್ತವ ತೋರ್ಸೋದಕ್ಕಿಂತ ಅದಕ್ಕೆ ಬಣ್ಣ ಹಚ್ಚಿ ಜನಗಳ ಮೈಂಡ್ ವಾಶ್ ಮಾಡೋ ಕೆಲಸ ಮಾಡೋರೇ ಹೆಚ್ಚು. ಈ ಚಿತ್ರ ನೋಡಿ, ಇದು ಮೀಡಿಯಾದವರು ನಮಗ್ ತೋರಿಸ್ತಿರೋ, ಆದ್ರೆ ನಿಜವಾಗ್ಲೂ ನಡೀತಾ ಇರೋದು ಇದು. ಸೊ
ಇನ್ನು ನಮ್ ನ್ಯೂಸ್ ಚಾನೆಲ್ಸ್ ಗಳು ಮಾಡಿರೋ ಡಿಬೇಟ್ ಗಳಲ್ಲಿ 95% ಹಿಂದೂ ವರ್ಸಸ್ ಮುಸ್ಲಿಂ ಟಾಪಿಕ್ಸ್ ಮೇಲೆನೆ ಇದೆ. ಹಿಜಾಬ್ ವರ್ಸಸ್ ಕೇಸರಿ, ಹಲಾಲ್ ವರ್ಸಸ್ ಹರಾಮು, ಬಲವಂತ ಮತಾಂತರ, ಲವ್ ಜಿಹಾದ್ ಅನ್ಕೊಂಡು. ಅಲ್ಲ, ದೇಶದಲ್ಲಿ ಹಿಂದೂ ಮುಸ್ಲಿಂ ಟಾಪಿಕ್ ಬಿಟ್ಟು ಬೇರೆ ಸಮಸ್ಯೆನೇ ಇಲ್ವಾ ಗುರು? ಎಜುಕೇಶನ್, ಹೆಲ್ತ್ ಅಂಡ್ ಅಗ್ರಿಕಲ್ಚರ್ ಈ ಮೂರು ಒಂದು ದೇಶದ ಅತಿ ಮುಖ್ಯ ವಿಷಯಗಳು. ಇದರಲ್ಲಿ ಎಜುಕೇಶನ್ ಅಂಡ್ ಹಾಸ್ಪಿಟಲ್ಸ್ ಗಳು ಹಣ ಮಾಡೋ ದಂಧೆಗಳಾಗೋಗಿದಾವೆ. ಇದ್ರ ಬಗ್ಗೆ ಡಿಬೇಟ್ ಇಲ್ಲ. ಇನ್ನು ಉಳ್ಕೊಂಡಿರೋದು ಅಗ್ರಿಕಲ್ಚರ್, ವ್ಯವಸಾಯ. ಅಗ್ರಿಕಲ್ಚರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಎಕಾನಮಿ. ವ್ಯವಸಾಯ ಹಾಗೂ ರೈತ ದೇಶದ ಬೆನ್ನೆಲುಬು ಅಂತಾರೆ. ಆದ್ರೆ ನಮ್ ರೈತನ್ ಬೆನ್ನೆಲುಬು ಮುರಿದೋಗಂತ ಪರಿಸ್ಥಿತಿ ಬಂದಿದ್ರು ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ. ಗೊಬ್ಬರ, ಕೀಟನಾಶಕಗಳ ಬೆಲೆ ಗಗನಕ್ಕೇರ್ಕೊಂಡಿದ್ದಾವೆ. ಗಂಟೆಗೆ 500 ರೂಪಾಯಿ ತಗೋತಿದ್ದ ಟ್ರ್ಯಾಕ್ಟರ್ ಗಳು ಈಗ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆದ್ಮೇಲೆ 800 ರಿಂದ 1000 ರೂಪಾಯಿ ತಗೋತಾ ಇದ್ದಾರೆ. ಇಷ್ಟೆಲ್ಲ ಖರ್ಚು ಮಾಡಿ ಒಳ್ಳೆ ಫಸಲು ಬಂದ್ರೆ 3 ರಿಂದ 6 ತಿಂಗಳು ಕಷ್ಟಪಡೋ ರೈತನ್ಗಿಂತ ಒಂದು ದಿನ ಕೈ ಬದಲಾಯಿಸೋ ದಲ್ಲಾಳಿ ಹೆಚ್ಚು ಹಣ ಮಾಡ್ತಾನೆ. ಅದನ್ನ ಮಾರಾಟ ಮಾಡೋ ಸರ್ಕಾರನೂ ಹೆಚ್ಚು ಹಣ ಮಾಡ್ಕೊಳ್ಳುತ್ತೆ. ಆದ್ರೆ ವ್ಯವಸಾಯ ಮಾಡೋ ರೈತ ಮಾತ್ರ ನಾನ್ ಸಾಯ, ನೀನ್ ಸಾಯ, ಮನೆ ಮಂದಿ ಎಲ್ಲ ಸಾಯ ಅನ್ನೋ ಪರಿಸ್ಥಿತಿ ತಲುಪ್ತಾನೆ. ಇದ್ರ ಬಗ್ಗೆ ಡಿಬೇಟ್ಸ್ ಇಲ್ಲ. ಇನ್ನು ನಮ್ ದೇಶಕ್ಕೆ ಅಂಟಿರೋ ದೊಡ್ಡ ಭೂತ ಅಂದ್ರೆ ಭ್ರಷ್ಟಾಚಾರ. ನಮ್ ನ್ಯೂಸ್ ಚಾನೆಲ್ಸ್ ಗಳಿಗೆ ಪ್ರತಿನಿತ್ಯ ಪಾಲಿಟಿಕ್ಸ್ ವಿಚಾರಗಳು ಕಣ್ಣಿಗೆ ಬೀಳುತ್ತೆ, ಹಿಂದೂ ವರ್ಸಸ್ ಮುಸ್ಲಿಂ ವಿಚಾರಗಳು ಕಣ್ಣಿಗೆ ಬೀಳುತ್ತೆ. ಆದ್ರೆ ದಿನನಿತ್ಯ ನಡೆಯೋ ಭ್ರಷ್ಟಾಚಾರ ಕಣ್ಣಿಗೆ ಬೀಳಲ್ಲ. ಯಾಕೆ? ಇದನ್ನ ತಡೆಗಟ್ಟೋ ಬಗ್ಗೆ, ಸುಧಾರಣೆ ಬಗ್ಗೆ ಡಿಬೇಟ್ ಇರಲ್ಲ. ಇನ್ನು ಟೆಕ್ನಾಲಜಿ ಮುಂದುವರೆದಷ್ಟು ನಿರುದ್ಯೋಗ ಹೆಚ್ಚಾಗ್ತಾ ಇದೆ. ಇದ್ರ ಬಗ್ಗೆನೂ ಡಿಬೇಟ್ಸ್ ಇಲ್ಲ. ಎಷ್ಟೋ ಹಳ್ಳಿಗಳಲ್ಲಿ ಇವತ್ತಿಗೂ ಅಸ್ಪೃಶ್ಯತೆ ಆಚರಣೆಯಲ್ಲಿದೆ. ಎಷ್ಟೋ ಹಳ್ಳಿಗಳಲ್ಲಿ ಇನ್ನು ಹೆಣ್ಮಕ್ಳನ್ನ ಭೋಗದ ವಸ್ತು, ಮಗು ಹೇರೋ ಮಿಷಿನ್, ಕೆಲಸ ಮಾಡೋ, ಅಡಿಗೆ ಮಾಡೋ ರೋಬೋಟ್ ರೀತಿ ನಡೆಸ್ಕೋತಾ ಇದ್ದಾರೆ. ಆ ಹೆಣ್ಮಕ್ಳಿಗೆ ಪಾಪ ಸಮಾನತೆ ಅನ್ನೋ ಪದವೇ ಗೊತ್ತಿಲ್ಲ. ಅದೇ ಇನ್ನೊಂದು ಕಡೆ ಸಮಾನತೆ ಅನ್ನೋ ಪದದ ಅರ್ಥ ಗೊತ್ತಿಲ್ಲದೆ, ಗೊತ್ತಿದ್ರು ಅದನ್ನ ದುರುಪಯೋಗ ಪಡಿಸ್ಕೋತಾ ಇರೋ, ಹಾದಿ ತಪ್ತಾ ಇರೋ ಸಿಟಿ ಹೆಣ್ಮಕ್ಳು. ಇದ್ರ ಬಗ್ಗೆ ಒಂದು ಡಿಬೇಟ್ ಇಲ್ಲ. ದೇಶದ ಕತೆ ಇಷ್ಟೇ ಕಣವೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಒಟ್ನಲ್ಲಿ ಆವತ್ತು ದೇಶ ಬ್ರಿಟಿಷರು ವಶದಲ್ಲಿತ್ತು. ಆದ್ರೆ ಒಬ್ಬ ಪತ್ರಕರ್ತ ಯಾರ ಗುಲಾಮನೂ ಆಗದೆ ಸ್ವತಂತ್ರವಾಗಿ ನಿಷ್ಠೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದ. ಆದ್ರೆ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರು ಪತ್ರಕರ್ತ ಮತ್ತೊಬ್ಬರ ಗುಲಾಮನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಜರ್ನಲಿಸಂ ಅನ್ನೋದು ಆವತ್ತು ಪ್ಯಾಷನ್ ಆಗಿತ್ತು. ಆದ್ರೆ ಇವತ್ತು ಬರೀ ಹಣ ಮಾಡೋ ಒಂದು ಪ್ರೊಫೆಷನ್ ಆಗಿದೆ. ನಮ್ ದೇಶದಲ್ಲಿ ಜರ್ನಲಿಸಂ ಅನ್ನೋದು ಇಷ್ಟು ಕೆಟ್ಟ ಹಾದಿ ಹಿಡಿಯೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ನಲ್ಲಿ 180 ದೇಶಗಳ ಪೈಕಿ ಭಾರತದ ರ್ಯಾಂಕಿಂಗ್ 150 ಇದೆ. ಒಂದು ದೇಶದಲ್ಲಿ ಜರ್ನಲಿಸ್ಟ್ ಗೆ ಎಷ್ಟು ಫ್ರೀಡಮ್ ಇದೆ ಅನ್ನೋ ಆಧಾರದ ಮೇಲೆ ಈ ರ್ಯಾಂಕಿಂಗ್ ನಿರ್ಧಾರ ಆಗುತ್ತೆ. ಜರ್ನಲಿಸ್ಟ್ ಗಳ ಮೇಲೆ ಹಾಕಿರೋ ಕೇಸ್ಗಳು, ಅವ್ರ ಮೇಲೆ ನಡೆದಿರೋಂತ ಮಾರಣಾಂತಿಕ ಹಲ್ಲೆಗಳು, ಕೊಲೆಗಳು, ಇದೆಲ್ಲ ಆಧಾರ ಇಟ್ಕೊಂಡು ಈ ರ್ಯಾಂಕಿಂಗ್ ನ ನಿರ್ಧಾರ ಮಾಡ್ತಾರೆ. ಇದಕ್ಕೆ ಬೆಸ್ಟ್ ಉದಾಹರಣೆ ನಮ್ಮ ವಿಜಯಲಕ್ಷ್ಮಿ ಶಿಬಿರೂರ್ ಮೇಡಮ್ ನ ತಗೊಳ್ಳಿ. ಇವತ್ತಿಗೂ ಬೇಲೆ ಇದೆ. ನನ್ನ ಮೇಲೆ 128 ಕೋಟಿ ಡಿಫಾಮೇಷನ್ ಕೇಸ್, 128 ಕೋಟಿ ಮಾನನಷ್ಟ ಮೊಕದ್ದಮೆ ನನ್ನ ಮೇಲೆ ಇದೆ, ಬೇಲಲ್ಲಿದೆ. ಇಷ್ಟು ಲೀಗಲ್ ಚಾಲೆಂಜಸ್ ಇರಬೇಕು. 4 ಸಲ ಮರ್ಡರ್ ಅಟೆಂಪ್ಟ್ ಆಯ್ತು. ಸಾಕಷ್ಟು ಬಾರಿ ಬೆದರಿಕೆ ಕರೆಗಳು ಬಂದಿವೆ. ಎಲ್ಲದಕ್ಕೂ ಕಾರಣ ಈ ದರಿದ್ರ ರಾಜಕಾರಣ, ಸತ್ತೋಗಿರೋ ಕಾನೂನು ವ್ಯವಸ್ಥೆ. ಜನಗಳ ಪರ ಕೆಲಸ ಮಾಡೋ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೋ ಎಲ್ಲಾ ಜರ್ನಲಿಸ್ಟ್ ಗಳದ್ದು ಇದೇ ಪರಿಸ್ಥಿತಿ ಗುರು. ಹಿಂಗಾಗಿನೇ ಈ ಜಂಜಾಟಗಳೇ ಬೇಡ ಅಂತ ಜರ್ನಲಿಸ್ಟ್ ಗಳು ಯಾವುದೋ ಪಕ್ಷದ ಪರವಾಗಿ ಅಥವಾ ಒಂದು ಅಜೆಂಡಾದ ಪರವಾಗಿ ಕೆಲಸ ಮಾಡಕ್ ಶುರು ಮಾಡ್ತಾರೆ. ಇವರೆಲ್ಲರ ಮಧ್ಯೆ ತನ್ನ ಜೀವನ ಲೆಕ್ಕಕ್ಕಿಟ್ಕೊಳ್ಳದೆ ಈ ಕೊಳಕು ವ್ಯವಸ್ಥೆ ವಿರುದ್ಧ ಜನರ ಧನಿಯಾಗಿ ಕೆಲಸ ಮಾಡ್ತಾ ಇರೋ ವಿಜಯಲಕ್ಷ್ಮಿ ಶಿಬಿರೂರ್ ಮೇಡಮ್ಗೆ ಒಂದು ಸಲಾಂ ಹೇಳಲೇಬೇಕು ಗುರು. ನಮ್ಮ ಯಾವಾಗ್ಲೂ ಅಂತ ಬೇಕ ಮಗ ಇವೆಲ್ಲ ಮಿನಿಸ್ಟರ್ನ ಎದುರು ಹಾಕೊಂಡು ಹೇಗೆ ಅಂತ ನಾನು ಅವ್ರಿಗೆ ಒಂದು ಮಾತು ಹೇಳ್ತಿದ್ದೆ. ಅಮ್ಮ ನಿನಗೆ 3 ಹೆಣ್ಮಕ್ಳು ಇದ್ದಾರೆ, ನಾನು ನನ್ನನ್ನ ಕಳೆದ್ರೆ ಏನಾಗಲ್ಲ, ಮತ್ತೆರಡು ಹೆಣ್ಮಕ್ಳು ಇದ್ದಾರೆ ನಿನಗೆ. ಪ್ರಕೃತಿ ಯಾವತ್ತೂ ಕಾಪಾಡ್ತಾರೆ, ಸತ್ಯಕ್ಕೆ ಯಾವತ್ತೂ ಜಯ ಇದೆ.